ಹಾಯ್ ಹಲೋ ನಮಸ್ಕಾರ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಈಚ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ 5 BHK ಹೌಸ್, ಅಂದ್ರೆ ಪಾರ್ಕಿಂಗ್ ಅಲ್ಲೂ ಸೇರಿ 5 BHK ಹೌಸ್. ಈ ಪ್ರಾಪರ್ಟಿ ಅಂಜನಪುರ ಬಿಡಿ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ನಮ್ಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿ ಮಾರ್ಟ್ ನೈಸ್ ರೋಡ್ ಜಸ್ಟ್ 1.82 ಕಿಲೋಮೀಟರ್ ಒಳಗಡೆ ಬರುವಂತಹ ಲೊಕೇಶನ್ ಇದೆ. ಮನೆ ಮುಂದೆಗಡೆ 30 ಅಡಿ ರೋಡ್ ಇದೆ. ಕಾವೇರಿ ವಾಟರ್ ಪ್ರೆಸೆಂಟ್ ನಮ್ಗೆ ರನ್ನಿಂಗ್ ಇರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ 60 ಅಡಿ ರೋಡ್, ರೈಟ್ ಸೈಡ್ ಅಲ್ಲಿ 80 ಫೀಟ್ ರೋಡ್. ಸೆಂಟ್ರಲಿ ಈ ಪ್ರಾಪರ್ಟಿ ಬರುವಂತದ್ದು. ಈ ಪ್ರಾಪರ್ಟಿಯಿಂದ JP ನಗರ 8 ಫೇಸ್, JP ನಗರ 7 ಫೇಸ್, ಬ್ರಿಗೇಡ್ ಅಪಾರ್ಟ್ಮೆಂಟ್, ಜಂಬೂ ಸವಾರದಿನ್ನೆ, ಅಂಜನಪುರದಲ್ಲಿ ಬರುವಂತಹ NP ಸ್ಕೂಲ್, ಪೂರ್ಣ ವಿಕಾಸ ಸ್ಕೂಲ್, ಜೂಬ್ಲಿ ಸ್ಕೂಲ್ ಎಲ್ಲ ಜಸ್ಟ್ ನಮ್ಗೆ 1 ಕಿಲೋಮೀಟರ್ ಒಳಗಡೆ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ದಯಾನಂದ ಪಬ್ಲಿಕ್ ಸ್ಕೂಲ್ ಕೂಡ ನಮ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ BMTC ಬಸ್ ಡಿಪೋ ಏನಿದೆ, ಅಂಜನಪುರ ಬಸ್ ಡಿಪೋ ಏನಿದೆ, ಡಿಪೋ, ರಿಕ್ಯೂಪ್ ಹಾಸ್ಪಿಟಲ್, ಸ್ವಿಮ್ಮಿಂಗ್ ಪೂಲ್ ಗೆಲ್ಲ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಇನ್ನ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಟಿಜೋನ್ ಕಾಲೇಜು ಮತ್ತೆ JP ನಗರದಲ್ಲಿ ಬರುವಂತಹ RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜು ಕೂಡ ನಮ್ಗೆ ಜಸ್ಟ್ 2 ಕಿಲೋಮೀಟರ್ 1 ಕಿಲೋಮೀಟರ್ ಒಳಗಡೆ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಮೇನ್ ಅಡ್ವಾಂಟೇಜ್ ಏನಂದ್ರೆ ಮನೆ ಮುಂದೆಗಡೆ 30 ಅಡಿ ರೋಡ್ ಇದೆ. ಕಾವೇರಿ ವಾಟರ್ ಪ್ರೆಸೆಂಟ್ ನಮ್ಗೆ ರನ್ನಿಂಗ್ ಇದೆ. ಈಗ ಮನೆ ಒಳಗಡೆ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಫ್ಲೋರಿಂಗ್ ನೋಡಬಹುದು, ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೂ ಕೂಡ ಅಷ್ಟೇ ಟಾಪ್ ಟು ಬಾಟಮ್ ವರ್ಗೂ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಗೆ ತುಂಬಾ ಈಸಿ ಅಂತಾನೆ ಹೇಳ್ಬೋದು. 2 ಗೇಟ್ ಕೊಟ್ಟಿದ್ದಾರೆ, ಒಂದು ವಾಕಬಲ್ ಗೇಟ್, ಇನ್ನೊಂದು ಪಾರ್ಕಿಂಗ್ ಗೇಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಪಾರ್ಕಿಂಗ್ ಅಲ್ಲಿ ಈ ಪೋರ್ಷನ್ ಫುಲ್ ನಮಗೆ ಪಾರ್ಕಿಂಗ್ ಬಿಟ್ಟಿರೋದ್ರಿಂದ ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಕಾವೇರಿ ವಾಟರ್ ಗೆ ಮತ್ತೆ ಸಂಪ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಂಟೆನೆನ್ಸ್ ಗೆ ನೋಡಿ ಫುಲ್ ವಾಲ್ ಫುಲ್ ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನ ಎಲೆಕ್ಟ್ರಿಕ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿಲ್ಲ, ಬಟ್ ಎಲ್ಲ ವೈರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಮೀಟರ್ ಬಂದಿದೆ, ಮೀಟರ್ ಒಂದು ಫಿಟ್ ಮಾಡಿ ವೈರಿಂಗ್ ನಾವು ಕೊಡ್ಬೇಕು. ಬಟ್ ಇವಾಗ ನಾವು ಶೂಟ್ ಮಾಡೋದು ನ್ಯಾಚುರಲ್ ಲೈಟ್ ಅಲ್ಲಿ ನಾವು ಶೂಟ್ ಮಾಡೋದು. ಬೆಳಕು ನೋಡಿ ಹೇಗೆ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ನಮ್ಗೆ ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿ ಈ ಮನೆ ಆಗಿದೆ. 2030 ಈ ತರನು ಕಟ್ಟಬಹುದಾ ಅನ್ನೋ ತರ ಈ ಮನೆನ ಕಟ್ಟಿದಾರ ಅಂತ ಹೇಳ್ಬೋದು. ಸೂಪರ್ ಆಗಿ ಲಕ್ಸುರಿಗೆ ಬಂದಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಈ ಸ್ಟೇರ್ಕೇಸ್ ಕೆಳಗಡೆ ನಮ್ಗೆ ಒಂದು ಸ್ಟೋರ್ ರೂಮ್ ತರ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಹಾಗೆ ಈ ಪಾರ್ಕಿಂಗ್ ಅಲ್ಲಿ ನಮ್ಗೆ ಕೆಳಗಡೆ ಒಂದು ಸರ್ವೆಂಟ್ ರೂಮ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬೇಕು ಅಂದ್ರೆ ನಾವು ಒಂದು ಸ್ಟುಡಿಯೋ ರೂಮ್ ತರ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಬಾಡಿಗೆಗಾದ್ರೂ ಕೂಡ ನಾವು ಇದನ್ನ ಕೊಡ್ಬೋದು. ಒಂದು ವಾರ್ಡ್ರೋಬ್ ರೂಮು, ಇದೊಂದು ಕಾಮನ್ ಬಾತ್ರೂಮು. ಈ ಪೋರ್ಷನ್ ಅಲ್ಲಿ ಕಾಮನ್ ಬಾತ್ರೂಮ್ ಫೆಸಿಲಿಟಿ ಕೊಟ್ಟಿರುವಂತದ್ದು. ಇದು ಸೇರಿ ನಮ್ಗೆ 5 BHK ಪ್ಲಸ್ ಒಂದು ಹೋಮ್ ಥಿಯೇಟರ್ ರೂಮ್ ಬರುತ್ತೆ. ಒಂದು 5 BHK ಪ್ಲಸ್ ಒಂದು ಹೋಮ್ ಥಿಯೇಟರ್ ರೂಮ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಗೇಟ್ ನೋಡ್ತಾ ಇದ್ದೀರಲ್ಲ, ಎಕ್ಸಾಕ್ಟ್ 30 ಅಡಿಗೂ ಕೂಡ ನಮ್ಗೆ ಸೆಟ್ ಬ್ಯಾಕ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೆಂಟಿಲೇಷನ್ ಅದ್ಭುತ ಅಂತಾನೆ ಹೇಳ್ಬೋದು. ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಇದೆ. ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ನಮ್ಗೆ ತುಂಬಾ ವೈಲ್ಡ್ ಆಗಿದೆ. ಫ್ಲೋರಿಂಗ್ ಬಂದು ನಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಬೀಮ್ ಗಳೆಲ್ಲ ನೋಡ್ಬೋದು ಆಚೆ ಬಂದಿರುವಂತದ್ದು. ಈ ಪೋರ್ಷನ್ ಅಲ್ಲ ಅಂದ್ರೆ 6 ಇಂಚಸ್ ಬೀಮ್ ಇಲ್ಲ, ಹೆವಿ ಬೀಮ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಇದು 6 ಇಂಚಸ್ ವಾಲ್ ಆಗುತ್ತೆ. ಬೀಮ್ ನಮ್ಗೆ ಪೋರ್ಷನ್ ಬಂದಿರೋದ್ರಿಂದ 9 ಇಂಚಸ್ ಬೀಮ್ ಅನ್ಕೊಬಹುದು. ಈ ತರ ನಮ್ಗೆ ಕ್ಲೀನ್ ಆಗಿ ಒಂದು ಸ್ಟ್ರಕ್ಚರ್ ನಮ್ಗೆ ಗೊತ್ತಾಗುವಂತದ್ದು. ಸ್ಟೇರ್ಕೇಸ್ ತುಂಬಾ ವೈಡ್ ಆಗಿರೋದ್ರಿಂದ ಆರಾಮಾಗಿ ಐಟಮ್ಸ್ ಗಳನ್ನ ನಾವು ಶಿಫ್ಟ್ ಮಾಡ್ಕೊಬಹುದು ಅಂತಾನೆ ಹೇಳ್ಬೋದು. ನೋಡ್ಬೋದು, ಇದು ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಡೋರ್ ಅಲ್ಲಿ ಪ್ರಾವಿಷನ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಇವಾಗ ನಾವು ನೋಡ್ತಾ ಇರೋದು ನಂದಿ ಬಗ್ಲು. ಪಕ್ಕದಲ್ಲಿ ನಮಗೆ ವೆಂಟಿಲೇಷನ್ ಒಂದು ವಿಂಡೋ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಮೈನ್ ಡೋರ್ ಮೇಲ್ಗಡೆಗೆ ನೋಡ್ಬೋದು ಸ್ಕೈಲೈಟ್ ತರ ಒಂದು ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಡೈರೆಕ್ಟ್ ಸನ್ಲೈಟ್ ಮೈನ್ ಡೋರ್ ಎದುರಿಗೆ ಬರೋ ತರ ನಮ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಬಿಲ್ಡಿಂಗ್ ನಮ್ಗೆ ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ಕಟ್ಟಿರುವಂತಹ ಮನೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆದ್ರೆ ಎಂಟ್ರೆನ್ಸ್ ಅಲ್ಲಿ ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ, ಪೂಜಾ ಮನೆನ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಸ್ಲ್ಯಾಬು, ಈ ಪೋಸ್ಟರ್ ಫುಲ್ ನಮ್ಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೂ ಕೂಡ ನಮ್ಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಬಟ್ ಈಸ್ಟ್ ಫೇಸಿಂಗ್ 2030 ಬೇರೆ ಬೇರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಮನೆನ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇಬ್ರು ಕುತ್ಕೊಂಡ್ಬೋದು ಕ್ಲೀನ್ ಆಗಿ, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಇವಾಗ ನಾವು ನೋಡ್ತಾ ಇರುವಂತದ್ದು ಹಾಲು. ಬಟ್ ಫ್ಲೋರಿಂಗ್ ನೋಡ್ಬೋದು 4x6 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. 15 mm ತಿಕ್ಕಿರುವಂತಹ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. TV ಕ್ಯಾಬಿನೆಟ್, ಚಿಕ್ಕದಾಗಿರುವಂತಹ ಒಂದು ವಾರ್ಡ್ರೋಬ್ ಸ್ಟೈಲ್ ಅಲ್ಲಿ ಇರುವಂತಹ ಒಂದು ಇಂಟೀರಿಯರ್ ವರ್ಕ್ ವಿತ್ ಫ್ಯಾನ್ ಗಳು ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಯಾವುದೇ ರೀತಿ ನಾನು ಕಲರ್ ಗ್ರೇಡಿಂಗ್ ಮಾಡಿಲ್ಲ. ನ್ಯಾಚುರಲ್ ಲೈಟ್ ಅಲ್ಲಿ ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಸೇಮ್ ನಮ್ಗೆ ಸನ್ಲೈಟ್ ಹೆಂಗ್ ಬರ್ತಿದೆ ಅದೇ ಲೈಟ್ ಅಲ್ಲಿ ನಮ್ಗೆ ಪ್ರಾವಿಷನ್ ಇರುವಂತದ್ದು. ಇಲ್ಲಿ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೋಬಹುದು, ಅಷ್ಟು ಜಾಗ ಇದೆ. ವಿಂಡೋ ಪ್ರಾವಿಷನ್ ಮಾಡಿರೋಂಥದ್ದು. ಆ ಪೋರ್ಷನ್ ಫುಲ್ಲು ನಮಗೆ ಸೆಟ್ ಬ್ಯಾಕ್ ನ ಬಿಟ್ಟಿದ್ದಾರೆ.
ಟಿವಿ ಕ್ಯಾಬಿನೆಟ್, ದೊಡ್ಡ ಟಿವಿ ಕ್ಯಾಬಿನೆಟ್ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಡಿಸೈನ್ ಇರುವಂತಹ ಒಂದು ಫ್ಯಾನು, ಡಿಸೈನ್ ಆಗಿ ಮಾಡಿರುವಂತಹ ಸೀಲಿಂಗ್ ಅಲ್ಲಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಮಗೆ ಹಾಲು ಸ್ಪೇಷಿಯಸ್ ಆಗಿ ಬಂದಿದೆ. ಹೇಳಿದ್ನಲ್ಲವಾಗಲೇ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮನೆನ ಮಾಡಿದ್ದಾರೆ ಅಂತ. ನೋಡಿ, ಕಿಚನ್ ಅಂತೂ ಈಸ್ಟ್ ಫೇಸಿಂಗ್ ಅಲ್ಲಿ ಅದ್ಭುತ ಅಂತಾನೆ ಹೇಳ್ಬೋದು. ಕಿಚನ್ ಏರಿಯಾ ಎಲ್ ಶೇಪ್ ಅಲ್ಲಿ ನಮಗೆ ಗ್ರಾನೈಟ್ ಹಾಕೊಟ್ಟಿದ್ದಾರೆ. ಕೆಳಗಡೆ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಮತ್ತೆ ಇಂಟೀರಿಯರ್ ವರ್ಕ್ ನಾವು ಮಾಡಿರುವಂತದ್ದು. ವಾಲ್ಗಳಿಗೆ 2x4 ಬಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಚಿಮ್ಮಿಗೆ ಆಕ್ವಾಗಾರ್ಡ್ಗೆ ಸಿಂಕ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ 3 ಬ್ಯಾಸ್ಕೆಟ್, ಇಲ್ಲಿ 2 ಬ್ಯಾಸ್ಕೆಟ್, ಆ ಪೋರ್ಷನ್ ಎಲ್ಲ ನಮಗೆ ವಿತ್ ಸ್ಟೋರೇಜ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನೋಡಬಹುದು ಮೇಲ್ಗಡೆ ಎಲ್ಲ ನಮಗೆ ಲಾಫ್ಟ್ ಗಳೇ ಮಾಡಿಲ್ಲ. ದೊಡ್ಡ ಐಟಮ್ಸ್ ಗಳನ್ನ ಎಲ್ಲಿ ಇಟ್ಕೋಬಹುದು ಅಂತ ನೀವು ಕೇಳ್ಬೋದು. ಅದಕ್ಕಂತಾನೆ 2 ಕಡೆ ಕೂಡ ನಮಗೆ ಬೈಫರ್ಕೇಶನ್ ಮಾಡಿದ್ದಾರೆ. 2 ನಮಗೆ ಕಿಚನ್ ಏರಿಯಾನೇ ಬರುತ್ತೆ ಈ ಪೋರ್ಷನ್. ಇದು ಸ್ಟೋರ್ ರೂಮ್, ಗ್ಯಾಸ್ಗೆ ಪ್ರಾವಿಷನ್, ಇಲ್ಲಾಂದ್ರೆ ಇಲ್ಲಿ ಸ್ಟವ್ ಇಟ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಇಲ್ಲಿ ಕೂಡ ನಾವು ಸಿಂಕು ಕೂಡ ನಾವು ಆಪ್ಷನ್ ಮಾಡಬಹುದು. ಈ ಪೋರ್ಷನ್ ಅಲ್ಲಿ ಇದನ್ನ ಒಂದು ಯುಟಿಲಿಟಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಟೋಟಲ್ 2 ಬರುತ್ತೆ ನೋಡಿ. ಇಲ್ಲೂ ಕೂಡ ನಮಗೆ ಒಂದು ಯುಟಿಲಿಟಿ ತರ, ಅಂದ್ರೆ ಇಲ್ಲೂ ಕೂಡ ನಮಗೆ ಕಿಚನ್ ಏರಿಯಾ ತರ ಒಂದು ಮಾಡಿದ್ದಾರೆ. ಅಲ್ಲೂ ಕೂಡ ನಮಗೆ ಬಟ್ ಡಿಫ್ರೆಂಟ್ ಆಗಿದೆ. ಸ್ಟವ್ಗೆ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಮಾಮೂಲಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂಥರ ಪ್ರಾವಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ಫುಲ್ ನಮಗೆ ಗ್ರಾನೈಟ್ ಕೊಟ್ಟಿರೋದ್ರಿಂದ ಕೆಳಗಡೆ ಎಲ್ಲ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಒಂಥರ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವಾಲ್ಗಳಿಗೆಲ್ಲ ನಮಗೆ 2x4 ಬಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲೂ ಕೂಡ ಅಷ್ಟೇ ನೋಡಿ, ಎಕ್ಸಾಕ್ಟ್ ಸ್ಟೋರ್ ರೂಮ್ ಇದು. ಫುಲ್ಲು ಬೇರೆ ಕಾನ್ಸೆಪ್ಟ್ ಅಲ್ಲೇ ತಂದಿರುವಂತಹ ಮನೆ. ಇನ್ನ ಈ ಓಪನ್ ಸ್ಪೇಸ್ ಏನಿದೆ ನಾರ್ತ್ ಈಸ್ಟ್ ಅಲ್ಲಿ, ಇದು ನಾವು ಡೈನಿಂಗ್ ಏರಿಯಾಗೆ ನಾವು ಕನ್ವರ್ಟ್ ನ ಮಾಡ್ಕೊಬಹುದು. ಚೆನ್ನಾಗಿದೆ. ಹ್ಯಾಂಡ್ ವಾಶ್ಗೆಲ್ಲ ಪ್ರತಿ ಒಂದಿಗೂ ನಮಗೆ ಪ್ರಾವಿಷನ್ ಮಾಡಿ ಬಿಟ್ಟಿರುವಂತದ್ದು. ವಿತ್ ಕಟನ್ ರಾಡ್ ಗಳೆಲ್ಲ ಹಾಕೊಟ್ಟಿದ್ದಾರೆ. ವಿತ್ ಸೀಲಿಂಗ್ ಅಲ್ಲಿ ಲೈಟು, ವಿತ್ ಫ್ಯಾನ್ ಗಳಿಗೆಲ್ಲ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಹಾಲು ಪೂಜಾ ಕಿಚನ್ ಪ್ಲಸ್ ಒಂದು ಡೈನಿಂಗ್ ಪ್ರಾವಿಷನ್ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಬಟ್ ಏನು ಅಂದ್ರೆ ಈ ಮನೆಗೆ ಸ್ಟೇರ್ ಕೇಸ್ ತುಂಬಾ ದೊಡ್ಡದಾಗಿ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ವೆಂಟಿಲೇಷನ್ ಅದ್ಭುತ, 100% ವೆಂಟಿಲೇಷನ್ ಅದ್ಭುತ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀನಿ. ಇಲ್ಲಿ ನೋಡಿ ಗೇಟ್ ಕೊಟ್ಟಿದ್ದಾರೆ. ನಮಗೆ ಸನ್ಲೈಟ್ ಮೇಲ್ಗಡೆಯಿಂದ ಟ್ರಾವೆಲ್ ಆಗ್ತಾ ಇದೆ. ಎಕ್ಸಾಕ್ಟ್ ಈಗ ನಾವು ಸೌತ್ ವೆಸ್ಟ್ ಕಾರ್ನರ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಚಿಕ್ಕದಾಗಿರುವಂತಹ ಒಂದು ಟಿವಿ ಕ್ಯಾಬಿನೆಟ್, ಕಟನ್ ರಾಡ್ ಕೊಟ್ಟಿದ್ದಾರೆ, ಫ್ಯಾನ್ ಕೊಟ್ಟಿದ್ದಾರೆ, ವಿತ್ ಸೀಲಿಂಗ್ ಅಲ್ಲಿ ವಿತ್ LED ಲೈಟ್ಗಳು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇರುವಂತಹ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್. ಈ ಪೋರ್ಷನ್ ಅಲ್ಲಿ ನಮ್ಗೆ ವಾರ್ಡ್ರೋಬ್ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಡ್ರೆಸ್ಸಿಂಗ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಐಟಮ್ ನ ಇಟ್ಕೊಳ್ಳೋಕೆ ಇಲ್ಲಿ ಡ್ರೆಸ್ಸಿಂಗ್ ಒಂದು ಪ್ರಾವಿಷನ್. ಇದು ಅಟ್ಯಾಚ್ ಬಾತ್ರೂಮ್. ಓ, ಎಲ್ಲ ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಬಾತ್ರೂಮ್ ಫಿಟ್ಟಿಂಗ್ಸ್ ರೆಡಿ ಇದೆ. ವಿತ್ ಗೀಸರ್ ಕೂಡ ನಮಗೆ ಹಾಕೊಟ್ಟಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು 2x4 ಬಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಗ್ಲಾಸ್ ಡೋರ್ ಬರುತ್ತೆ. ಇದು ಟ್ರಾನ್ಸ್ಪರೆಂಟ್ ಅಲ್ಲ, ಟಚಿಂಗ್ ಆಗಿದೆ ನಮಗೆ. ಚೆನ್ನಾಗಿದೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್. ಇದ್ರ ಆಪೋಸಿಟ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಎಲ್ಲಾ ರೀತಿಯ ಕೆಲಸಗಳು ಕೂಡ ನಮಗೆ ಆಗೋಗಿರುವಂತದ್ದು. ಟಿವಿ ಕ್ಯಾಬಿನೆಟ್ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ ಅಟ್ಯಾಚ್ ಬಾತ್ರೂಮ್ ವಿತ್ ಗೀಸರ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿ ಬಿಟ್ಟಿರುವಂತದ್ದು. ವಿತ್ ಸಿಂಕು, ವಿತ್ ವಾಲ್ ಮೌಂಟೆಡ್ ಕಮೋಡ್, ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಎಲ್ಲಾ ರೀತಿಯ ಕೆಲಸಗಳಾಗಿರೋದ್ರಿಂದ ಕ್ಲೀನ್ ಆಗಿ ನಿಮ್ಗೆ ಅಚ್ಚುಕಟ್ಟಾಗಿ ಮನೆ ಬಂದಿರುವಂತದ್ದು. ಚೆನ್ನಾಗಿದೆ. ಇಲ್ಲಿ ನೋಡಬಹುದು ವಾರ್ಡ್ರೋಬ್ ನಿಮ್ಗೆ ಈ ಪೋರ್ಷನ್ ಅಲ್ಲಿ ಇದೆ. ಫುಲ್ ವೈಟ್ ವಾಲ್ ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ವರ್ಕ್ ನಮ್ಗೆ ಮಾಡಿರುವಂತದ್ದು. 2 ಸೇರಿ ಇವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್. ಈಗ ಥರ್ಡ್ ಫ್ಲೋರ್ ಹೋಗ್ತಾ ಇದೀವಿ. ಬಟ್ ಏನು ಅಂದ್ರೆ ವೆಂಟಿಲೇಷನ್ಗೆ ಒಂದು ಚೂರು ನಮ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. 3ನೇ ಫ್ಲೋರ್ ಅಲ್ಲಿ ಇಲ್ಲಿ ಓಪನ್ ಸ್ಪೇಸ್, ಸನ್ಲೈಟ್ ಮೈನ್ ಡೋರ್ಗೆ ಹೋಗೋದಕ್ಕೆ. ಕೆಳಗಡೆ ಬೆಡ್ರೂಮ್ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್, ಸೇಮ್ ಡಿಸೈನ್, ಸೇಮ್ ಫ್ಯಾನು, POP ವರ್ಕು, ಲೈಟು, ಗ್ರಾನೈಟ್ ಫ್ಲೋರಿಂಗು, ವಾರ್ಡ್ರೋಬು ವಿತ್ ಕಟನ್ ರಾಡು, ವಿತ್ ಟಿವಿ ಯೂನಿಟ್, ಡ್ರೆಸ್ಸಿಂಗು, ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಗ್ಲಾಸ್ ಡೋರ್.
3 ಮಾಸ್ಟರ್ ಬೆಡ್ರೂಮ್ಗೂ 3 ಗೀಸರ್ ಹಾಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಟೋಟಲ್ ನಮ್ಗೆ 4 ಬೆಡ್ರೂಮ್ ಬರುತ್ತೆ. ಪಾರ್ಕಿಂಗ್ ಅಲ್ಲಿ 1 ರೂಮ್ ಇದೆ. ಚೆನ್ನಾಗಿದೆ ನೋಡಿ. ಈ ಬಾತ್ರೂಮ್ ಬಗ್ಗೆ ಈ ಬೆಡ್ರೂಮ್ ಬಗ್ಗೆನೂ ಏನು ಮಾತಾಡೋ ಹಾಗಿಲ್ಲ. 4 ಬೆಡ್ರೂಮ್ ಅಲ್ಲಿ 4 ಗೀಸರು, ಶವರು, ಪ್ರೆಸೆಂಟ್, ಸಿಂಕು, ಪ್ರತಿ ಒಂದು ಕೂಡ ನಮ್ಗೆ ರೆಡಿ ಮಾಡಿ ಇಟ್ಟಿರುವಂತದ್ದು. ಕೆಳಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಏನ್ ಮಾಸ್ಟರ್ ಬೆಡ್ರೂಮ್ ನೋಡೋಲ್ಲ, ಸೇಮ್ ಆಸ್ ಇಟ್ ಇಸ್ ಥರ್ಡ್ ಫ್ಲೋರ್ ಅಲ್ಲೂ ಕೂಡ ನಮ್ಗೆ ಹಾಗೆ ಮಾಡಿದ್ದಾರೆ. 4 ಬೆಡ್ರೂಮ್ ಬರುತ್ತೆ ನಮ್ಗೆ. ಬನ್ನಿ ಟೆರಸ್ ಹೋಗೋಣ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇದು. ಈ ಪೋರ್ಷನ್ ನಲ್ಲಿ ನೋಡಿ, ಮೇಲೆ ಟೆರೆಸ್ ಅಲ್ಲಿ ನಮ್ಗೆ ಒಂದು ಹೋಮ್ ಥಿಯೇಟರ್ ರೂಮ್ ಒಂದು ಮಾಡಿದ್ದಾರೆ. ವಿತ್ POP ವಿತ್ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ವಿತ್ ಹೋಮ್ ಥಿಯೇಟರ್ ಗೆ ಪ್ರಾವಿಷನ್. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ವುಡ್ ಫಿನಿಶಿಂಗ್ ಇರುವಂತಹ ಫ್ಲೋರಿಂಗು. ನೋಡೋದ್ರಲ್ಲ ಹೇಗಿದೆ, ಹೋಮ್ ಥಿಯೇಟರ್ಗೆ ಎಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ತರ ಶೈಲಿಯಲ್ಲಿ ಇದೆ ನೋಡಿ, ತುಂಬಾ ಬಿಲ್ಡ್ ಆಗಿದೆ, ನಮ್ಗೆ ಚೆನ್ನಾಗಿದೆ. ಈ ಪೋರ್ಷನ್ ಫುಲ್ ನಮ್ಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಮುಂದೆ ಏನಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಹಾಕೊಬಹುದು, ಇಲ್ಲಾಂದ್ರೆ ಅದಕ್ಕೆ ತಕ್ಕನಾಗಿ LED TV ಕೂಡ ನಾವು ಯೂಸ್ ಮಾಡಬಹುದು ಅಂತ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ ಈ ಹೋಮ್ ಥಿಯೇಟರ್ ರೂಮ್ ನ. ಬನ್ನಿ ಈಗ ಟೆರೆಸ್ ಹೋಗೋಣ. ಇದು 4th ಫ್ಲೋರ್ ಕಂಪ್ಲೀಟ್ ಆಗಿದೆ. ಇದು ಟೆರೆಸ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಓಕೆ, ಇನ್ನ ಫ್ಲೋರಿಂಗ್ ಬಂದ್ರೆ ನೋಡ್ಬೋದು, ಫ್ಲೋರಿಂಗ್ ಅಲ್ಲಿ ಕೂಡ ನಮ್ಗೆ ಪ್ಯಾರಾಪಟ್ ವಾಲ್ ಅಲ್ಲಿ ಮತ್ತೆ ಫ್ಲೋರಿಂಗ್ ಅಲ್ಲಿ ಫುಲ್ ನಮ್ಗೆ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೂ ನಮ್ಗೆ ಈ ಪೋರ್ಷನ್ ಅಲ್ಲಿ ಒಂದು ಬಂಡೆಕಾಲ್ ಒಂದು ಹಾಕೊಟ್ಟಿರುವಂತದ್ದು. ಮೇಲ್ಗಡೆಗೆ ಹೋಗೋದಕ್ಕೆ ಲ್ಯಾಡರ್ ವಿತ್ ಟ್ಯಾಂಕ್ ರೂಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ಟೆರೆಸ್ ಅಲ್ಲಿ ಒಂದು ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಜಸ್ಟ್ ಒಂದು ರೂಮು, ಒಂದು ವಾರ್ಡ್ರೋಬ್ ವಿತ್ ಫ್ಯಾನ್ ವಿತ್ ಕಟನ್ ರಾಡು ವಿತ್ ಒಂದು ಅಟ್ಯಾಚ್ ಬಾತ್ರೂಮ್, ಅಷ್ಟು ಪ್ರಾವಿಷನ್ ಇರುವಂತದ್ದು. ಎಲ್ಲಾ ರೀತಿಯ ಕೆಲಸಗಳಾಗೋಗಿದೆ. ರೆಡಿ ಟು ಆಕ್ಯುಪೈ ಅಂತ ಹೇಳ್ಬೋದು. ಈ ಮನೆ ಲಕ್ಸುರಿ ಆಗಿ ಬಿಲ್ಡ್ ಆಗಿರುವಂತಹ ಚೆನ್ನಾಗಿರುವಂತಹ ಮನೆ ಈ ಮನೆ ಆಗಿದೆ. ಈಚ್ ಫೇಸಿಂಗ್ ಬಿಲ್ಡಿಂಗು ನಾರ್ತ್ ಡೋರ್ ಅಲ್ಲಿ ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಚೆನ್ನಾಗಿದೆ. ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ ನಮ್ಗೆ ಮೀನಾಕ್ಷಿ ಮಾಲ್ ಬಂದು ನಮ್ಗೆ 3.5 ಇಂದ 4 ಕಿಲೋಮೀಟರ್ ಬರುತ್ತೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ D-Mart 2 ಕಿಲೋಮೀಟರ್ ಬರುತ್ತೆ. ನೈಸ್ ರೋಡ್ ಜಂಕ್ಷನ್ 2 ಕಿಲೋಮೀಟರ್ ಬರುತ್ತೆ. ಟಿ ಜೋನ್ ಕಾಲೇಜು 2.1 ಕಿಲೋಮೀಟರ್ ದಲ್ಲಿ ಬರುತ್ತೆ. ಜೊತೆಗೆ ನಿಮ್ಗೆ ಶೇರ್ವುಡ್ ಸ್ಕೂಲು, ಗ್ರೀನ್ವುಡ್ ಸ್ಕೂಲು, ಸ್ಕೂಲ್ಗಳು ಅಂದ್ರೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಕಾರ್ಮಲ್, BGS ಪ್ರತಿಯೊಂದು ಸ್ಕೂಲ್ ಕೂಡ ನಮಗೆ ಒಂದು 3 ಕಿಲೋಮೀಟರ್ ಒಳಗಡೆನೆ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಕಡೆ ಅಂಜನಪುರ ಲೊಕೇಶನ್ ಅಲ್ಲಿ ಏನಾದ್ರು ನಾವು ತಗೊಂಡ್ರೆ NPS ಸ್ಕೂಲು, ಪ್ರೆಸಿಡೆನ್ಸಿ ಅಂತೀನಿ, ಪೂರ್ಣ ವಿಕಾಸ ಸ್ಕೂಲು, ಜೊತೆಗೆ ಜೂಬ್ಲಿ ಸ್ಕೂಲು ಕೂಡ ನಮ್ಗೆ ಹತ್ರ ಇದೆ ಅಂತ ಹೇಳ್ಬೋದು. ಇನ್ನು ದಯಾನಂದ ಸ್ಕೂಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಬಸ್ ಡಿಪೋಗಳಿಗೆ ತುಂಬಾ ಕನೆಕ್ಟಿವಿಟಿ ಇದ್ದಲ್ಲಿ ಈ ಪ್ರಾಪರ್ಟಿ ಇದೆ. 80 ಫೀಟ್ ಪ್ಯಾರಲರ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಬರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಮಾಡಬಹುದು. ಇದುವರೆಗೂ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.